देशज्ञाननिधि श्रेष्ठ श्रद्धयो हृदि सर्वदा. ನಮಸ್ಕಾರ ಸಹೃದಯರೇ, ನಿಮಗೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿಯಿಂದ. ಗೀತಾ ವಾದ್ಯ ನರ್ತನವೆಂಬ ಸಂಗೀತ ಕ್ಷೇತ್ರದ ಮಕರಂದ ಅಂದರೆ ಹೂವಿನೊಳಗಿನ ಮೃದು ಮಧುರ ಭಾಗವೆಂಬ ಅರ್ಥದಲ್ಲಿ ಸಂಗೀತದ ಸಿಹಿ, ಜೇನು, ಮುಖ್ಯ ಹೃದಯ ಭಾಗ, ಸತ್ವವಿರುವ ಸಂಗತಿ ಎಂಬುದನ್ನು ಸೂಚಿಸುವ ಹೆಸರನ್ನುಳ್ಳ ಗ್ರಂಥವೇ ಸಂಗೀತ ಮಕರಂದ. ಇದು ಒಂದೇ ಗ್ರಂಥವಲ್ಲ, ಬದಲಾಗಿ ಸುಮಾರು 1600ನೇ ಇಸವಿಯ ಆಸುಪಾಸಿನಲ್ಲಿ ರಚಿತವಾದಂತಹ 2 ಗ್ರಂಥಗಳು ಅನ್ನೋದು ಗೊತ್ತಾಗತ್ತೆ. ಒಂದು ಗ್ರಂಥ ನಾರದ ಎಂಬ ಲಾಕ್ಷಣಿಕನ ರಚನೆಯಲ್ಲಿದ್ದು ಪ್ರಸಿದ್ಧವಾದದ್ದಾದರೆ, ಮತ್ತೊಂದು ವೇದಸೂರಿ ಎಂಬುವನ ಹೆಸರಿನಲ್ಲಿದೆ. ನಾರದನ ಸಂಗೀತ ಮಕರಂದ 7ರಿಂದ 11ನೇ ಶತಮಾನದ್ದೆಂದು ತರ್ಕಗಳಿದೆ. ಆದರೆ 17ನೇ ಶತಮಾನಕ್ಕೆ ಸಲ್ಲುವಂತೆ ಸಾಕಷ್ಟು ಪರಿಷ್ಕಾರಗಳನ್ನು ಕಂಡಿದೆ. ಆದ್ದರಿಂದ ಇದರ ಅಂತಿಮವಾದಂತಹ ಒಂದು ಗ್ರಂಥರೂಪ 17ನೇ ಶತಮಾನಕ್ಕೆ ಸಲ್ಲುತ್ತೆ ಅಂತ ಹೇಳ್ತಾರೆ. ವೇದಸೂರಿಯ ಸಂಗೀತ ಮಕರಂದ ಸುಮಾರು 1600ರಿಂದ 1640ನೇ ಇಸವಿಯಲ್ಲಿ ರಚನೆಗೊಂಡದ್ದು. ಇದು 2 ಭಾಗದಲ್ಲಿದೆ. ಈಗ ಮೊದಲನೇದಾಗಿ ನಾರದನ ಸಂಗೀತ ಮಕರಂದದ ವಿಷಯಕ್ಕೆ ಬರೋಣ. ಲೋಕಸಂಚಾರಿಯಾದ ಬ್ರಹ್ಮ ಮಾನಸ ಪುತ್ರ ನಾರದ ಒಬ್ಬ ಪೌರಾಣಿಕ ಪುರುಷ. ನಾರದನನ್ನು ಸಾಕಷ್ಟು ಲಾಕ್ಷಣಿಕರು ತಮ್ಮ ಸಂಗೀತ ಶಾಸ್ತ್ರಕ್ಕೆ ಆಧಾರಪ್ರಾಯನಾದ ಮುನಿ ಎಂಬರ್ಥದಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಭರತನು ನಾಟ್ಯಶಾಸ್ತ್ರದಲ್ಲಿ ನಾರದನನ್ನು ಉಲ್ಲೇಖಿಸಿದ್ದಾನೆ. ಸಂಗೀತ ಕ್ಷೇತ್ರದ ಪೂರ್ವಸೂರಿಗಳ ಪೈಕಿ ಭರತ, ಕಾಶ್ಯಪ, ಯಾಷ್ಟಿಕ, ವಿಶ್ವಾಕಿಲ, ತುಂಬುರು, ವಾಯು, ಅಶ್ವತರ, ಕಂಬಲ, ವಿಶ್ವಾವಸು, ಅರ್ಜುನ, ಹನುಮಂತ, ಶಾರ್ದೂಲ, ಯಾಜ್ಞವಲ್ಕ್ಯ, ಕೋಹಲ, ಸ್ವಾತಿ, ನಂದಿಕೇಶ್ವರ ಮೊದಲಾದ ಪುರಾಣ ಪುರುಷರೆನಿಸಿಕೊಳ್ಳುವವರ ಸಾಲಿನಲ್ಲಿ ನಾರದನ ಹೆಸರು ಕಾಣಸಿಗುತ್ತೆ. ಆದರೆ ನಾರದೀ ಶಿಕ್ಷಾ, ರಾಗ ನಿರೂಪಣ, ಪಂಚಮ ಸಾರ ಸಂಹಿತಾಗಳೆಂಬ ಗ್ರಂಥಗಳ ಸಹಿತ ಇನ್ನೂ ಅನೇಕ ಗ್ರಂಥಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಾರದನ ಹೆಸರಲ್ಲಿ ರಚನೆಯಾಗಿವೆ. ಆದ್ದರಿಂದಲೇ ಈ ನಾರದನು ಪೌರಾಣಿಕ ಪುರುಷನಲ್ಲ, ಬದಲಾಗಿ ಐತಿಹಾಸಿಕ ವ್ಯಕ್ತಿಯೆಂದೇ ತೋರುತ್ತದೆ. ನಾರದನ ಸಂಗೀತ ಮಕರಂದವು ಶಿವನ ಕುರಿತಾದ ನಾಂದಿ ಸ್ತುತಿಯೊಂದಿಗೆ ಆರಂಭಗೊಳ್ಳುತ್ತೆ. ಇದು ಸಂಗೀತ ಮತ್ತು ನರ್ತನ ಎಂಬ ಅಧ್ಯಾಯಗಳನ್ನು ಹೊಂದಿದ್ದು, ಪ್ರತಿ ಅಧ್ಯಾಯವು ತಲಾ 4 ಪಾದಗಳನ್ನು ಹೊಂದಿದೆ. ಇದು ನಾದ, ಶ್ರುತಿ, ಸ್ವರ, ಗ್ರಾಮ, ವಾದಿ, ಅಲಂಕಾರ, ರಾಗ, ವೀಣೆ, ತಾಳ, ನರ್ತನಗಳನ್ನು ಚರ್ಚಿಸುತ್ತೆ. ಸ್ವರಗಳನ್ನು ಹೇಳುವಾಗ ಅವುಗಳಿಗೆ ಸ್ವರದೇವತೆ, ಛಂದಸ್ಸು, ಗೋತ್ರ, ದ್ವೀಪ, ನಕ್ಷತ್ರಪುಂಜ, ನಕ್ಷತ್ರ, ರಾಶಿ, ರಾಗರಾಗಿಣಿಗಳನ್ನು ವಿಶೇಷವಾಗಿ ಹೇಳುತ್ತೆ. 93 ರಾಗಗಳನ್ನು ಚರ್ಚಿಸುವಾಗ ಪುರುಷ, ಸ್ತ್ರೀ, ನಪುಂಸಕ ಎಂಬ ರಾಗ ವಿಭಾಗಗಳನ್ನು ಮಾಡುತ್ತೆ. 22 ಶ್ರುತಿಗಳನ್ನು ಉಳಿದ ಸಂಗೀತ ಗ್ರಂಥಗಳಿಗಿಂತ ಬೇರೆಯಾದ ರೀತಿಯಲ್ಲಿ ಹೆಸರಿಸುತ್ತೆ. ನಾರದನ ಸಂಗೀತ ಮಕರಂದದ ನರ್ತನಾಧ್ಯಾಯದಲ್ಲಿ ನಾಟ್ಯ ಶಾಲ ಸಭಾ ಸಭಾಪತಿ ಪಾತ್ರ ಪುಷ್ಪಾಂಜಲಿ ಪಂಚತಾಲೋತ್ಪತ್ತಿ ನಿರೂಪಣ, ಏಕೋತ್ತರ ಶತತಾಲ ಮಾತ್ರಾ ನಿರ್ಣಯ, ತಾಲದಶ ನಿರೂಪಣ, ಮೃದಂಗೋತ್ಪತ್ತಿ ದ್ವಾದನ ಪ್ರಕಾರಾದಿ ಕಥನಂ ಮತ್ತು ನಟೀಭಾವ ನಿರೂಪಣ ಹಸ್ತ ಪ್ರಕರಣ ಎಂಬ 4 ಪಾದಗಳಿವೆ. ಆ ಪೈಕಿ ಕೊನೆಯದಾದ ಹಸ್ತ ಪ್ರಕರಣವೆಂಬ ನರ್ತನ ವಿಭಾಗದಲ್ಲಿ ವೀಣಾ, ಮೃದಂಗ ವಿಷಯಗಳು ಸ್ವಲ್ಪ ಮಟ್ಟಿಗೆ ಬೆರಕೆಯಾಗಿರುವಂತೆ ಲಕ್ಷಣವು ಕಾಣಸಿಗುತ್ತೆ. ಉಳಿದ ಯಾವ ಗ್ರಂಥಗಳಲ್ಲೂ ಕಂಡುಬರದ ಲಕ್ಷಣಗಳನ್ನು ಪಾದಭೇದ, ಶಿರೋಭೇದ ಮತ್ತು ಅಷ್ಟಭ್ರಮರಿ ಗಮನಕ್ರಮದಲ್ಲಿ ಈ ಗ್ರಂಥ ಸೂಚಿಸುತ್ತೆ. ಕೆಲವು ಶ್ಲೋಕ ಭಾಗಗಳು ನಷ್ಟಗೊಂಡಿವೆಯಾದರೂ ಇದರಲ್ಲಿ ಪ್ರಸ್ತಾವಗೊಂಡ ಅನೇಕ ಹೆಸರುಗಳು ಪ್ರಾಕೃತ, ಅದರಲ್ಲೂ ಮುಖ್ಯವಾಗಿ ಕನ್ನಡ ಮತ್ತು ಮರಾಠಿ ಭಾಷೆಯದೆಂದೇ ತೋರುತ್ತೆ. ಶಾಸ್ತ್ರ ಗ್ರಂಥಗಳ ಪೈಕಿ ಈ ಮಾದರಿಯಾದ ದೇಶೀ ಉಲ್ಲೇಖಗಳು ಹೆಚ್ಚಾಗಿ ದೊರಕೋದು ಸುಮಾರು 11ನೇ ಶತಮಾನದ ಅನಂತರದಲ್ಲಿಯೇ. ಅದರಲ್ಲೂ ಪಂಡರೀಕ ವಿಠಲನ ನರ್ತನ ನಿರ್ಣಯ, ವೇದನ ಸಂಗೀತ ಮಕರಂದದಂತಹ ಗ್ರಂಥಗಳಲ್ಲೂ ಈ ಬಗೆಯ ಪ್ರಾಂತೀಯ ಪರಿಭಾಷೆಗಳನ್ನು ಮಿಶ್ರ ಮಾಡಿದ ಸಂಸ್ಕೃತ ಲಕ್ಷಣಗಳಿವೆ. ಮತ್ತು ವಿಜಯನಗರ ಕರ್ನಾಟ ಸಾಮ್ರಾಜ್ಯದ ಆಸುಪಾಸಿನಲ್ಲಿ ಪ್ರಖ್ಯಾತವಾದ ತಾಲದಶ ಪ್ರಾಣಗಳನ್ನು, ಸೂಲಾದಿ ತಾಳಗಳನ್ನು ಈ ಗ್ರಂಥದಲ್ಲಿ ಕಾಣಬಹುದು. ನಾಟ್ಯಶಾಲ ಸಭಾ ಸಭಾಪತಿ ಪಾತ್ರ ಪುಷ್ಪಾಂಜಲಿ ಪಂಚತಾಲೋತ್ಪತ್ತಿ ಎಂಬ ಅಧ್ಯಾಯ ಪಾದವು ಹೀಗೆ: ನರ್ತಕ, ಪಾತ್ರ, ಸಭಾಪತಿ, ಸಭಾಸದ, ಇತಿಹಾಸ, ವೈದ್ಯ, ಪುರಾಣಿಕ,
ಪರಿಹಾಸ, ಕವಿ, ಭಟ, ಗಾಯಕ, ವಿದ್ವಾಂಸ ಹೀಗೆ ಎಷ್ಟೋ ಮಧ್ಯಕಾಲೀನ ಯುಗದಲ್ಲಿ ನಂತರದಲ್ಲಿ ಕಂಡುಬರುವಂತಹ ದೇಶಿ ಎನಿಸುವ ಸಂಗತಿಗಳನ್ನು ಚರ್ಚಿಸುತ್ತೆ. ಈ ಎಲ್ಲ ಮಾದರಿಗಳಿಂದ ಇದು ಒಂದೋ ಸಂಗೀತ ರತ್ನಾಕರಕ್ಕಿಂತ ಮೊದಲೇ ರಚನೆಯಾಗಿದ್ದರೂ ಸಾಕಷ್ಟು ಲಕ್ಷಣಗಳು ಅನಂತರದಲ್ಲೂ ಸೇರಿಕೊಂಡ ಅರ್ವಾಚೀನ ಗ್ರಂಥವೆಂದೇ ಪರಿಗಣಿಸಬೇಕಾಗತ್ತೆ. ಅದರಲ್ಲೂ ವಿಜಯನಗರ ಅವಸಾನ ಕಾಲಕ್ಕೆ ಸುಮಾರು 16-17ನೇ ಶತಮಾನದ ಅಂದಾಜಿಗೆ ಕರ್ನಾಟಕ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಇದರ ರಚನೆಯಾಗಿದ್ದಿರಬಹುದು ಅಂತ ನನ್ನ ಊಹೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಕೃಷ್ಣಾಜಿ ದತ್ತ ಎಂಬುವನು ಈ ಗ್ರಂಥವನ್ನು 1677ರಲ್ಲಿ ಪ್ರತಿ ಮಾಡಿಟ್ಟದ್ದು ಗ್ರಂಥ ಸಂಪಾದನೆಯ ವೇಳೆ ಕಂಡುಬಂದಿದೆ. ಸಂಗೀತ ಮಕರಂದವೆಂಬ ಮತ್ತೊಂದು ಗ್ರಂಥ ವೇದಸೂರಿಯ ಹೆಸರಿನಲ್ಲಿದೆ. ಈ ಲಕ್ಷಣಕಾರನ ಜನ್ಮನಾಮವು ಅನಂತ ಎಂಬುದಾಗಿ. ವೇದನ ಆಶ್ರಯದಾತ ಮರಾಠ ಅರಸ ಶಾಹಜಿ. ಈತ ಛತ್ರಪತಿ ಶಿವಾಜಿಯ ತಂದೆ. ಶಿವಾಜಿಯ ಅಣ್ಣ ಶಾಂಭಾಜಿಯು ವೇದನ ಸಂಗೀತೋಪಾಧ್ಯಾಯನೆಂದು ತಿಳಿದು ಬರುತ್ತೆ. ಹಾಗಾಗಿ ಶಹಜಿಯ ವಂಶಾವಳಿ, ಆತನ ಗುಣ, ಪ್ರತಾಪ, ಕೀರ್ತಿಗಳನ್ನು ಮುಕ್ತ ಕಂಠದಿಂದ ಗ್ರಂಥಾಂತ್ಯಕ್ಕೆ ವೇದನು ಪ್ರಶಂಸಿಸಿದ್ದನ್ನು ಕಾಣಬಹುದು. ಜೊತೆಗೆ ತಾನು ಲಾಕ್ಷಣಿಕನಾದ ಚತುರ ದಾಮೋದರನ ಮಗನೆಂದು, ರಾಜ ಶಾಹಜಿಯ ಆಸ್ಥಾನ ಪಂಡಿತನೆಂದು, ಅವನ ಆಣತಿಯಂತೆ ಸಂಗೀತ ಮಕರಂದವನ್ನು ರಚಿಸಿ ಮಕರಂದ ಭೂಪನೆಂದು ಹೆಸರುಳ್ಳ ರಾಜ ಶಹಜಿಗೆ ಅಂಕಿತಗೊಳಿಸಿ ಸಂಗೀತ ಮಕರಂದ ಸಮರ್ಪಿಸಿದ್ದೇನೆಂದು ಸ್ವತಃ ವೇದನೆ ಹೇಳಿಕೊಂಡಿದ್ದಾನೆ. ಆಗಾಗ್ಗೆ ದರ್ಪಣ ಸಮ್ಮತಿ ಎಂದು ತನ್ನ ಲಕ್ಷಣ ರಚನೆಯೊಳಗೆ ಹೇಳಿರುವುದರಿಂದ ತಂದೆ ಚತುರ ದಾಮೋದರನ ಸಂಗೀತ ದರ್ಪಣವು ಈತನಿಗೆ ಮಾದರಿಯಾಗಿದೆ ಎಂದೇ ತೋರುತ್ತದೆ. ಜೊತೆಗೆ ತನ್ನ ತಂದೆಯನ್ನು ಸಂಗೀತ ಸಿಂಧು ತರಣೀಕರಣ ಪ್ರವೀಣನೆಂದು ಕೊಂಡಾಡಿದ್ದಾನೆ. ವೇದಸೂರಿಯು ತನ್ನ ಆಶ್ರಯದಾತಾರನ ಸುಪರ್ದಿಯಲ್ಲಿ ನಡೆಯುತ್ತಿದ್ದ ಪುಷ್ಪಾಂಜಲಿ ನೃತ್ಯದ ವಿಧಿಗಳನ್ನು ತನ್ನ ಗ್ರಂಥ ಸಂಗೀತ ಮಕರಂದದಲ್ಲಿ ತುಂಬ ವಿಶದವಾಗಿ ಪ್ರಸ್ತಾವಿಸಿದ್ದಾನೆ. ತನ್ನ ಗ್ರಂಥದ ಆದ್ಯಂತವೂ ನಾಟ್ಯಶಾಸ್ತ್ರ ಮತ್ತು ಉತ್ಪತ್ತೀಕರಣ ಚಾರಿಗಳ ಅನೇಕ ಲಕ್ಷಣಗಳನ್ನು ಹೇಳಿದ್ದಾನೆ. ಈ ಮರಾಠ ಅರಸರು ಮೊದಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಆಡಳಿತ ಅಧಿಕಾರಿಗಳಾಗಿದ್ದುದರಿಂದ ಕರ್ನಾಟ ಅರಸರ ಕಾಲದ ಸಂಗೀತ ನೃತ್ಯ ವಿಚಾರಗಳಿಗೂ ಈತನ ಗ್ರಂಥ ದಿಕ್ಕು ತೋರುತ್ತದೆ. ಜೊತೆಗೆ ವೇದಸೂರಿಯು ಪಂಡರೀಕ ವಿಠಲನ ನರ್ತನ ನಿರ್ಣಯವನ್ನು ಅನುಸರಿಸಿದ್ದಾನೆ ಎಂಬುದನ್ನು ಗುರುತಿಸುವಂತೆ ಲಕ್ಷಣಗಳಿವೆ. ಅದರಲ್ಲೂ ಪೇರಣಿ, ಪ್ರೇಂಖಣಿ, ಗೌಂದಲಿ ಮೊದಲಾದ ದೇಶೀ ನೃತ್ಯಗಳಿದ್ದದ್ದು, ಉರುಪ, ತಿರಿಪ, ಲಾಗ, ದುವಾಡಗಳ ಕ್ರಮಕ್ಕೆ ನರ್ತನ, ದೇಶಿ ಕಟ್ಟರಿಗಳ ನೃತ್ಯಗಳ ಲಕ್ಷಣವೆಲ್ಲವೂ ಕಂಡುಬಂದಿದೆ. ಈ ಗ್ರಂಥದ ನೃತ್ಯ ಸಂಬಂಧಿತ ಅಧ್ಯಾಯಗಳಷ್ಟೇ ಇಂದಿಗೆ ಲಭ್ಯ. ಗೀತಾ, ವಾದ್ಯ, ತಾಲಾಧ್ಯಾಯಗಳು ಬಹುಶಃ ನಷ್ಟವಾಗಿದೆ ಅಂತಲೇ ನನಗೆ ಅನಿಸುತ್ತೆ. ವೇದನ ಸಂಗೀತ ಮಕರಂದವು 2 ಭಾಗಗಳಲ್ಲಿ ಸಂಪಾದಿಸಲ್ಪಟ್ಟಿದೆ. ಒಂದು ತಂಜಾವೂರು ಸರಸ್ವತಿ ಮಹಲ್ ಗ್ರಂಥಾಲಯದಿಂದ, ಮತ್ತೊಂದು ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಿಂದ. 2 ಹಸ್ತಪ್ರತಿಗಳಲ್ಲಿ ಗಣಪತಿ ಮತ್ತು ಸರಸ್ವತಿಯರಿಗೆ ಅಭಿವಂದಿಸಿದ ನಾಂದಿ ಸ್ತುತಿಯನ್ನು ಗುರುತಿಸಬಹುದು. ಮೊದಲ ಭಾಗವು ನೃತ್ಯ ಪುಷ್ಪಾಂಜಲಿ ಎಂಬ ಹೆಸರಿನಿಂದ ನೃತ್ಯದ ಪೂರ್ವರಂಗಕ್ಕೆ ಸಂಬಂಧಿಸಿದ ರಂಗಭೂಮಿ, ಪ್ರಭುಲಕ್ಷಣ, ಬೃಂದಲಕ್ಷಣ, ಮೇಲಾಪಕ, ಜವನಿಕ, ಪಾತ್ರ ಲಕ್ಷಣ, ಸಭಾ ಸನ್ನಿವೇಶ, ದಿಕ್ಪಾಲಕ ಪೂಜೆ, ತ್ರಿಮೂರ್ತಿ ವಂದನ ಮತ್ತು ಪುಷ್ಪಾಂಜಲಿ ನೆರವೇರಿಸುವಾಗ ಬಳಸುವ ಹಸ್ತ, ಸ್ಥಾನಕ, ಚಾರಿ, ಕರಣಗಳ ಲಕ್ಷಣಗಳನ್ನೇ ಬರೆದಿದೆ. 2ನೆಯ ಭಾಗದಲ್ಲಿ ವಿವಿಧ ದೇಶೀ ನೃತ್ಯ ಪದ್ಧತಿಗಳ ಕ್ರಮವನ್ನು ಬಹಳ ವಿಸ್ತಾರವಾಗಿ ಬರೆಯಲಾಗಿದೆ. ಇಲ್ಲಿಯೂ ಮುಖಚಾಲಿ ಎಂಬ ಪುಷ್ಪಾಂಜಲಿ ವಿಧಿಯ ವಿವರಣೆ ಇದೆ. ಅದಾಗಿ ಗತಿಶೃಂಖಲೆ, ನೀರಾಜನ ಪದ್ಯ, ದೇಶೀ ಲಾಸ್ಯಾಂಗಗಳು, ಯತಿ ನೃತ್ಯ, ಶಬ್ದಚಾಲಿ ನೃತ್ಯ, ದ್ವಾಡ, ತಿರಿಪ ಉರುಪಗಳು, ಸೂಡಾದಿ ಶಬ್ದ ನೃತ್ಯ, ಕ್ವಾಡ ನೃತ್ಯ, ಪ್ರಬಂಧ ನೃತ್ಯ, ಗೌಂಡಲಿ ನೃತ್ಯ, ಚಿಂದು, ಧರು ನೃತ್ಯ, ಕರ್ನಾಟಕದ ವಿಶೇಷ ಕಟ್ಟರಿ ನೃತ್ಯಗಳು, ವಿವಿಧ ಶಬ್ದ ನೃತ್ಯನ, ವೈಪೋತಾಖ್ಯ ನೃತ್ಯ, ಜಕ್ಕರಿ, ಧ್ರುವಪದ ನೃತ್ಯ, ಬಹುರೂಪ, ಪೇರಣಿ, ಚರ್ಚರಿ, ಕಲ್ಪನೃತ್ಯ, ಬಂಧ ನೃತ್ಯ, ಕೌಚಟ, ರವಭೇದ ನೃತ್ಯ ಹೀಗೆ ಸುಮಾರು 50ಕ್ಕೂ ಹೆಚ್ಚು ನೃತ್ಯ ತಂತ್ರಗಳನ್ನು ಚಾರಿ, ಸ್ಥಾನಕ, ಹಸ್ತ, ಮಾರ್ಗಕರಣ, ಉತ್ಪತ್ತೀಕರಣ, ಲಾಗ, ನೇರಿ, ತಾಲ, ಪಾಠಾಕ್ಷರಗಳನ್ನು ಸೂಚಿಸುತ್ತಾ ವಿವರಿಸಿದ್ದಾನೆ. ಸಂಗೀತ ಮುಕ್ತಾವಳಿ, ನರ್ತನ ನಿರ್ಣಯ, ಸಂಗೀತ ದರ್ಪಣಗಳಲ್ಲಿ ನೇರವಾಗಿ ಅಂಗೋಪಾಂಗ ವಿಧಿ ನಿಯಮಗಳಾದ ಚಾರಿ, ಸ್ಥಾನಕ, ಕರಣ ಮೊದಲಾದವನ್ನು ಬೇರೆ ಬೇರೆಯಾದ ವರ್ಗೀಕರಣಗಳನ್ನು ಮಾಡ್ತಾರಲ್ಲ, ಹಾಗೆ ಹೇಳಿಲ್ಲ.
ಬದಲಾಗಿ ಆಯಾ ನೃತ್ಯ ಪ್ರಯೋಗ ಕ್ರಮಗಳು ಹೇಗೆ ಜರುಗುತ್ತಾ ಇದ್ವೋ ಅದಕ್ಕೆ ಅನುಸಾರವಾಗಿ ಲಕ್ಷಣಗಳನ್ನು ಬರೆದ ಪದ್ಧತಿ ಇದೆ. ಕೋಹಲ, ಮತಂಗ, ಹನುಮ, ತಂಡು, ಶಾಂಗದೇವ, ದಾಮೋದರರನ್ನು ಉಲ್ಲೇಖಿಸುತ್ತಲೇ ಸಂಸ್ಕೃತ ಮತ್ತು ಪ್ರಾಕೃತವನ್ನು ಮಿಶ್ರ ಮಾಡಿ, ಅಂದರೆ ದೇಶೀ ಪರಿಭಾಷೆಗಳನ್ನು ಉಪಯೋಗಿಸಿ ಲಕ್ಷಣವನ್ನು ಟಂಕಿಸಿದ್ದಾನೆ. ಒಟ್ಟಿನಲ್ಲಿ ಭಾರತ ಅನೇಕ ಸಂಪದ್ಭರಿತ ನೃತ್ಯ, ಗೀತ, ವಾದ್ಯ, ತಾಳಗಳಿಗೆ ತವರು. ಪ್ರತಿಯೊಂದು ಪ್ರಾಂತ್ಯಗಳು ಈ ನಿಟ್ಟಿನಲ್ಲಿ ಶ್ರೀಮಂತವೇ. ಅಂತೆಯೇ ಅವನ ದಾಖಲಿಸಿದ ಕ್ರಮಗಳು ಒಂದಕ್ಕಿಂತ ಒಂದು ವಿಶೇಷ. ಇವನ್ನು ಗುರುತಿಸ್ತಾ ಹೋದಂತೆಲ್ಲ ನಮ್ಮ ಪ್ರಾಚೀನರ ಕಲಾ ವೈಭೋಗ ನಿಬ್ಬೆರಗಾಗುವಂತೆ ಮಾಡುತ್ತೆ. ಎಷ್ಟೋ ದಾಳಿ, ಶೈಥಿಲ್ಯ, ಸ್ಥಿತ್ಯಂತರ, ನಷ್ಟಗಳಿಂದಾಚೆಗೂ ಉಳಿದು ಬೆಳೆದು ಬಂದಿರುವ ಅವಿಚ್ಛಿನ್ನವೆನಿಸುವ ಈ ಪರಂಪರೆ ಸಂಪ್ರದಾಯಗಳನ್ನು ಎಷ್ಟು ಧನ್ಯತೆಯಿಂದ ಕೊಂಡಾಡಿ ಮಣಿದರೂ ಸಾಲದೆನಿಸುತ್ತೆ. ಇಂಥ ಅನೇಕ ಶಾಸ್ತ್ರ ಸಂಪತ್ತಿನೆಡೆಗೆ ಪಕ್ಷಿ ನೋಟವನ್ನು ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೇ? ಹಲವು ಸಂಚಿಕೆಗಳನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಕ್ರಿಯೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಬಹುದು. ಮತ್ತು ಇಂಥ ಅನೇಕ ಗ್ರಂಥಗಳ ಬಗ್ಗೆ ಓದು, ಅಧ್ಯಯನ, ತಿಳುವಳಿಕೆ ನಿಮಗೆ ಬೇಕು ಅಂತಾದರೆ ನಮ್ಮ ಶಾಸ್ತ್ರರಂಗ ಅನ್ನುವಂಥ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ. ಹಾಗೂ ನೂಪುರ ಭ್ರಮರಿ ಹಲವು ಶಾಸ್ತ್ರಶೋಧ ಪುಸ್ತಕಗಳನ್ನು ಪ್ರಕಟಿಸಿದೆ. ಅದನ್ನು ಕೊಂಡು ಓದೋದನ್ನು ಮರಿಬೇಡಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಏಷ ಜ್ಞಾನನಿಧಿ ಶ್ರೇಷ್ಠ ಶ್ರದ್ಧೆಯೋ ಹೃದಯ ಸರ್ವದಾ. ಏಷ ಜ್ಞಾನನಿಧಿ ಶ್ರೇಷ್ಠ ಶ್ರದ್ಧೆಯೋ ಹೃದಯ ಸರ್ವದಾ.